Hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಇವತ್ತಿನ ವ್ಲಾಗ್ ನಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೇಟ್ ಆಯ್ತು ಎದ್ದೊಳಕ್ಕೆ. ಇವಾಗ ನಮ್ಮ ಚಿಂಟು ವಾಕಿಂಗ್ ಕರ್ಕೊಂಡು ಹೋಗಿ ಬರೋಕ್ಕೆ ಹೋಗ್ತಾ ಇದ್ದೀನಿ. ವಾಕಿಂಗ್ ಓದ್ತೀನಿ ಇಲ್ಲ ಇನ್ನು ನೋಡೋಣ, ಬೇಡ ಅಂದ್ಕೊಂಡಿದ್ದೀನಿ. ಗಾಯ್ಸ್ ಬನ್ನಿ, ಇವತ್ತು ವಾಕಿಂಗ್ ನಮ್ಮ ಕೆರೆ ಕಟ್ಟೆ ಮೇಲೆ ಮಾಡ್ತಾಯಿದ್ದೀನಿ. ಹೋಗೋದು ಬೇಡ ಅಂದ್ಕೊಂಡೆ, ಲೇಟಾಗಿತ್ತು. ಇನ್ನೇ ಒಂದು ಅರ್ಧ ಗಂಟೆ ಐತೆ, 8:15 ಇವಾಗ. ಹೋದ್ರೂ 8:15 ವಾಪಸ್ ಬರಬೇಕು. ನಾನು ಅಲ್ಲಿ ಹೋಗೋಕ್ಕೆ 10 ನಿಮಿಷ ಆಗ್ತದೆ, 30 ನಿಮಿಷ ಅಷ್ಟೇ. ಬೇಡ ಬಿಡು, ಹೆಂಗೂ ನಾಳೆನೂ ವಾಕಿಂಗ್ ಹೋಗೋ ಡೌಟು. ನಾಳೆ ಸ್ವಲ್ಪಕ್ಕೆ ನಮ್ಮೂರಾಗ ಗುರು ಪೌರ್ಣಮಿ ಪೂಜೆ ಐತೆ, ಅಲ್ಲೋಗ್ಬೇಕು. ಅದಕ್ಕೆ ಬೇಡ ಅಂದ್ಕೊಂಡೆ. ತಿರ್ಗಾ ಸುಮ್ಮನೆ ಓದಿರೋ ಬಿಡೋಕ್ಕಿಂತ ಇಲ್ಲೇ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಇಲ್ಲೇ ವಾಕಿಂಗ್ ಮಾಡ್ತಾಯಿದ್ದೀನಿ. ಇಲ್ಲೇ ಒಂದು ಅರ್ಧ ಗಂಟೆ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಂದ್ಕೊಂಡು ಇಲ್ಲೇ ವಾಕಿಂಗ್ ಮಾಡ್ತಾಯಿದ್ದೀನಿ ಗೈಸ್. ಒಟ್ನಾಗ ಇದು ವಾಕಿಂಗ್ ಅಂತಲೇ ಟ್ರ್ಯಾಕಾಗಿ ರೆಡಿ ಮಾಡಿದ್ರು. ಯಾಕೆ ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಟ್ಟವ್ರೆ. ಇಲ್ಲ ಅಂದರೆ ಸೇಮ್ ನಮ್ಮ ಯಲಂಗದಾಗಿರೋ ಥರ ಇರೋದು. ಹಿಂಗೆ ಈ ಮೂಲೆಗೆ ಹೋಗಿ ಆ ಮೂಲೆಗೆ ಹಂಗೆ ಸುತ್ಕೊಂಡು ಹಂಗೆ ಬರೋದು. ಅಲ್ಲೂ ಆ ಸೈಡು ಅರ್ಧಂಬರ್ಧ ಹಾಕವ್ರೆ, ಆಮೇಲೆ ಬಿಟ್ಬಿಟ್ಟವ್ರೆ ನೋಡ್ರಿ. ಅಲ್ಲೂ ಆ ಸೈಡ್ ಹಾಕವ್ರೆ, ಅಲ್ಲೂ ಅರ್ಧ ಐತೆ. ಹೇಗೆ ನಿಲ್ಸಿದ್ರೋ ಗೊತ್ತಾಗಿಲ್ಲಪ್ಪ. ಒಟ್ಟಿನಾಗ ಹಾಕಿದ್ರೆ ಚೆನ್ನಾಗಿರೋದು. ಇದು ಒಂದು 100 ಏನಿಲ್ಲ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಆರಾಮಾಗ 2 ರೌಂಡ್ ಹೊಡೆದಿದ್ರೆ ಸಾಕಾಗಿತ್ತು. ಸ್ವಲ್ಪ ಬೇರೆಯವ್ರು 3 ಕಿಲೋಮೀಟ್ರ್ 1 ರೌಂಡ್ ಹಾಕ್ಕೊಂಡೋಗಿದ್ರೆ ಆಗೋಗಿರೋದು. ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ 3 ಕಿಲೋಮೀಟ್ರ್ ದೊಡ್ಡದು ಅಂತ. ಏನಪ್ಪ, ನಮ್ಮ ಏರಿಯಾದವ್ರು ನೋಡ್ತಾ ಇದ್ರೆ ಸ್ವಲ್ಪ ಮಾಡಿಸ್ರಿ ಕೆಲಸ, ಇದು ಅನುಕೂಲ ಆಗುತ್ತೆ ತುಂಬ. ರೆಡಿ ಆದೇನಪ್ಪ? ಹಾಂ, ಟಿಫನ್ ಮಾಡ್ದ? ಹಾಂ, ತಿಂದ? ಹಾಂ, ಮ್ಯಾಗಿ ತಿಂದ? ಮ್ಯಾಗಿ ತಿನ್ನಬಾರ್ದು ತಾನೆ? ಹಾಂ ಹಾಂ, ಇವತ್ತು ತಿನ್ಬೋದಾ? ಕಳ್ಳ ನೀನು. ಅವತ್ತು ಇನ್ನೊಂದ್ಸರಿ ತಿನ್ಬೇಕಾದ್ರೆ ಅವತ್ತು ಹಂಗೆ ಹೇಳ್ತೀಯಪ್ಪ. ಇಲ್ಲಪ್ಪ, ಹಾಂ, ಅವತ್ತು ತಿನ್ನಲ್ಲ. ಸರಿ ಬಾ ಹೋಗೋಣ ಸ್ಕೂಲ್ಗೆ. ಹಾಂ, ಲಂಚ್ ಬ್ಯಾಗೆಲ್ಲ ಗಾಯ್ಸ್ ಬನ್ನಿ. ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಡ್ತಾ ಇದ್ದೀನಿ. ಅಲ್ಲಿ ಸ್ಕೂಲಲ್ಲಿ ವೀಡಿಯೋ ಮಾಡೋಕ್ಕೋಗಿಲ್ಲ. ನಮ್ಮ ಮಗ ಟೀಚರ್ ಆಚೆ ಇದ್ರು, ಅದಕ್ಕೆ ನನಗೆ ಬಾಯ್ ಮಾಡಿಲ್ಲ, ಹಗ್ಗು ಮಾಡಿಲ್ಲ, ಹಂಗೆ ಓಡೋಗ್ಬಿಟ್ಟವನೇ ಒಳಗಡೆ. ಮ್ಯಾಮ್ ಆಚೆ ಇದ್ರಲ್ಲ, ಅದಕ್ಕೆ ಹೋಗ್ಬಿಟ್ಟವ್. ನನಗೆ ದೇವಸ್ಥಾನಕ್ಕೆ ಹೋಗಿ ಬೇಗ ಬಂದು ಟಿಫನ್ ಮಾಡಬೇಕು, ಇನ್ನೂ ಟೈಮ್ ಬೇರೆ ಆಯಿತು. ಗಾಯ್ಸ್ ಬನ್ನಿ, ಇವತ್ತು ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೀನಿ ಕೆಲಸದಿಂದ. ಬೇಗ ಅಂದರೆ
ಜಾಸ್ತಿ ಬೇಗ ಏನಿಲ್ಲ, ಸ್ವಲ್ಪ ಬೇಗ. ಯಾಕಂದರೆ ನಾಳೆ ಭಾನುವಾರ ನಮ್ಮ ಮಗ ಇವತ್ತು ನನ್ನ ಜೊತೆ ಬತ್ತಾನೆ ಮಲ್ಕೊಳಕ್ಕೆ, ಅದಕ್ಕೋಸ್ಕರ. ಇಲ್ಲಾಂದರೆ ಕಾಯ್ತಾ ಇರ್ತಾನೆ ಪಾಪ ನಾನು ಬರೋ ಗಂಟ, ನಾನು ಲೇಟಾಗಿ ಬಂದರೆ. ಅದಕ್ಕೆ ಗೈಸ್ ಬರ್ರಿ ನೋಡೋಣ ಏನು ಮಾಡ್ತಾವನು. ಏನು ಕೆಳಗಡೆ ಹಾಂ, ನಿಂಗೆ ಗಾಡಿ ಕಾಣಿಸ್ತು. ಎಲ್ಲೋಗಿದ್ದೆ? ಹಾಂ, ಹೇಳು, ನೀನು ಹೇಳೋದೇ ಅವೆಲ್ಲ. ನೀನು ತಾನು ಹೇಳಿದ್ದೆ ವಿಡಿಯೋ ಮಾಡು ಅಂತ. ಹಾಂ, ಯಾರು ಹೇಳಿದ್ದು ವಿಡಿಯೋ ಮಾಡು? ಗಾಯ್ಸ್ ಬಂದು ಇವಾಗ ವಾಟ್ಸ್ ಎಲ್ಲ ರೆಡಿ ಮಾಡಿ ಎತ್ತಿಡ್ತಾ ಇದ್ದೀನಿ. ಊಟ ಎಲ್ಲ ಆಯಿತು. ಇವಾಗ ನಮ್ಮ ಚಿಂಟೋನ್ ಕರ್ಕೊಂಡೋಗಿ ಬಂದು ಹೋಗ್ಬೇಕು ಗೈಸ್ ಮಲ್ಕೊಳಕ್ಕೆ. ಯಾಕ ಗುಡ್ ನೈಟ್. ಯಾಕ ಹಿಂಗೆ ಕೊಡ್ತೀನಿ. ಬರೋಣ ಮೇಲೆ. ಯಾಕ 5 days ರಜೆಗೆ ಬರ್ತೀನಿ. ಇವಾಗ ನಾಳೆ ರಜಾನಾ? ಇಲ್ಲಪ್ಪ, ನಾಳೆ ರಜಾದಿ ಬರದಿ. ಇಲ್ಲ. ನಾಳೆ ನಿಜ ರಜಾನಾ? 5 days ರಜೆ ಇರುತ್ತಲ್ಲ, ಹಾಂ, ಹೋಗ್ಬಿಡ್ತೀರಾ? ಓಕೆ, ಬಾಯ್. ಗೈಸ್ ನಮ್ಮ ಸಾಮ್ರಾಟ್ ಬಂದಿಲ್ಲ ಇವತ್ತು. ಏನೋಪ್ಪ, ಮೋಸ್ಟ್ಲಿ ಅವನಿಗೆ ರಜಾ ಅಂತ ಗೊತ್ತಿಲ್ಲ. ನಾಳೆ ಅವನ ಸ್ಕೂಲಿಂದ ಬಂದಾಗ ರಿಜಿಸ್ಟ್ರ್ ಆಗಿರಬೇಕು ನಾಳೆ ರಜಾ ಅಂತ. ಅವಾಗ ಬರ್ತಾನೆ. ಈ ಮೆಟ್ಲಕ್ಕೆ ಸುಸ್ತಾಗೋತದಪ್ಪ ಎಲ್ಲ. ನಾನೆಲ್ಲ ನನ್ನ ಮಗ ಬರ್ತಾನೆ ಕಾಯ್ತಾ ಇರ್ತಾನೆ ಅಂದ್ಬಿಟ್ಟು ಬೇಗ ಓಡಿ ಬಂದರೆ ಅವನು ನೋಡಿದ್ರೆ ಬಂದೇ ಇಲ್ಲ. ಹೋಗ್ರಿ, ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಗೈಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.